ಮಹಿಳಾ ವಿಭಾಗದ ಅಂತಿಮ ಪಂದ್ಯಕ್ಕೆ ಪ್ರಥಮ ಕರೆ ಮಾತೃ ಪ್ರತಿಷ್ಠಾನ ವಿರುದ್ಧ ಸುನಿಲ್ ಗರ್ಲ್ಸ್. First call for the women final match between Matru Pratisthana and Sunil Girls. Both team captains, please get ready. This is first call for you. ರಾಜಸ್ಪೋರ್ಟ್ಸ್ ಯುವಪಡೆಯ ವಿರುದ್ಧ ಅನುಭವಿ ರಾಷ್ಟ್ರಮಟ್ಟ ಕ್ರೀಡಾಪಟುಗಳು ರೈಟ್ ವಿಲ್ ಫ್ಯಾಕ್ಟರಿ ನಡುವೆ ಚಿತ್ತಿನ ಪ್ರಥಮ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. ಪ್ರಮುಖ ರೈಡರಾಗಿ ವಿಭಾಗದಲ್ಲಿ ರಾಯಲ್ ವೇ ಹಿಡಿದು ಸಾಧಿಸಿಕೊಳ್ತಾ ಇದ್ದಾರೆ ಅದ್ಭುತ ಆಟಗಾರರು. ನಾಲ್ಕು ಅಂಕವನ್ನ ರಾಯಲ್ ಸ್ಪೋರ್ಟ್ಸ್ ಕ್ಲಬ್, 7 ಅಂಕವನ್ನ ರೈವಿಲ್ ಫ್ಯಾಕ್ಟರಿ. ಅದ್ಭುತವಾದ ಪ್ರದರ್ಶನ ನೀಡ್ತಾ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಕೆಲವೊಂದು ವಿಷಯಗಳಲ್ಲಿ ನಮಗೆ ಭವ್ಯ ವೇದಿಕೆ, ನಮಗೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗುರುರಾಜ್ ಅವರು ಈಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಜುಧಾರಿ ವಿಭಾಗದ ಕಳೆದ ಪಂದ್ಯದಲ್ಲಿ ತಂಡದ ಗೆಲುವಿನ ರೂವಾರಿ ಆಟ. ಯಾರು ಕೊಡ್ತೀರಿ ಆಯ್ ಬಿಡಪ್ಪ. ಮಂಚು ಹೆಗಲಿಗೆ ನಿರ್ಣಾಯಕ ಹೊಣೆಯ ದಾಳಿ. ಪ್ರಮುಖ ದಾಳಿಗಾರನಿಗೂ ಅಕ್ಷರಶಃ ಸವಾಲಿನ ಕ್ಷಣ. ಮಾಡು ಇಲ್ಲವೇ ಮಾಡಿ ಬಲಿಷ್ಠ ಭದ್ರಕೋಟೆಯ ಮೇಲಿಸಿದ ಅದ್ಭುತವಾದ ಪ್ರದರ್ಶನ ನೀಡಿದ ಮಂಚು ಶಿವ ಉದ್ಯಮ ಕಾಟಿಗಾರ ಒಳಗೆ
ಪರವಾಗಿ ಗೊತ್ತಿದ್ರು ಮಂಚು ಇದೀಗ ಆನಂದ್ ನಾಯ ಪ್ರೊ ಕಬಡ್ಡಿ ಖ್ಯಾತಿಯ ನಿರೀಕ್ಷಿಸಿರಲಿಲ್ಲ ಶಿವಮೊಗ್ಗ ಮನೋಜ್ ಉತ್ತಮ ಜತೆಯಾಟ ಐದು ರಾಯಸ್ಪರ್ಶ ಪರವಾಗಿ ಬಲಿಷ್ಠ ತಂಡಕ್ಕೆ ದಿಟ್ಟ ಆಟದ ಪ್ರತ್ಯುತ್ತರ ಮತ್ತೊಮ್ಮೆ ದರ್ಶನ್ ಬಲಿಷ್ಠ ಡಿಫೆಂಡರ್ ಈ ಭಾಗದ ಹಿರಿಯರು ಭಾಜಪ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಅವರು ಧೀರಜ್ ಮಂಗ್ಲ ಅವರನ್ನ ಎನ್.ಕೆ. ರಮೇಶ್ ಅವರು ಹಾಗೆ ಬತ್ತಿ ವೆಂಕಟೇಶ್ ಅವರು ನಗರಸಭಾ ಸದಸ್ಯರು ಎನ್.ಕೆ. ರಮೇಶ್ ಅವರು ಮಾಜಿ ನಗರಸಭಾ ಸದಸ್ಯರು ಅವರು ಕೂಡ ಮಾನ್ಯ ಜನಪ್ರಿಯ ಶಾಸಕರು ಯುವಕರ ಆಶಾಕಿರಣ ಯುವಕರ ಕಣ್ಮಣಿ ಧೀರಜ್ ಮುನ್ರಾಜು ಅವರಿಗೆ ಮಾನ್ಯ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜು ಅವರಿಗೆ ಬತ್ತಿ ವೆಂಕಟೇಶ್ ಅವರಿಗೆ ಇದರ ಮಧ್ಯೆ ಒತ್ತಡದ ಕೆಲಸಗಳು ಸಹೋದರನ ವಿವಾಹ ಮಹೋತ್ಸವ ಮತ್ತೆ ರಾಜಕೀಯ ಸದಸ್ಯ ಚುನಾವಣಾ ಕೆಲಸಗಳು ರಾಜ್ಯದ ಉಸ್ತುವಾರಿಗಳು ಹೋಗ್ತಿರ್ತಾರೆ. ರಾಜ್ಯ ಯುವ ಮೋರ್ಚಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಜನಪ್ರಿಯ ಶಾಸಕರಾಗಿ ಆಗಮಿಸಿರ್ತಕ್ಕಂಥ ತಮ್ಮ ತಮ್ಮನ ವಿವಾಹ ಮಹೋತ್ಸವದ ಒತ್ತಡದ ಕೆಲಸಗಳ ನಡುವೆಯೂ ಕೂಡ ರಾಜಕೀಯ ಒತ್ತಡದ ಕೆಲಸಗಳ ನಡುವೆಯೂ ಕೂಡ ಇಲ್ಲಿ ಆಗಮಿಸಿ ದೊಡ್ಡಬಳ್ಳಾಪುರ ಜನತೆಯನ್ನ ಹಾರೈಸಲು ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಬೃಹತ್ ಜಾತ್ರೆ ಯಶಸ್ವಿ ಜಾತ್ರೆಯ ಈ ಕ್ರೀಡಾಕೂಟಕ್ಕೆ ಯಶಸ್ಸನ್ನ ಶುಭವನ್ನು ಹಾರೈಸಲು ಆಗಮಿಸಿರ್ತಕ್ಕಂಥ ಶ್ರೀಯುತರು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಧೀರಜ್ ಮುನ್ರಾಜ್ ಸರ್ ಅವರಿಗೆ ಅವರೊಟ್ಟಿಗೆ ಅವರ ಕಟ್ಟಾಳುಗಳು ಅಭಿಮಾನಿಗಳು ಅಂತ ಹೇಳ್ಬೋದು ಬತ್ತಿ ವೆಂಕಟೇಶ್ ಗೌಡರು ನಗರಸಭಾ ಸದಸ್ಯರು ಎನ್.ಕೆ. ರಮೇಶ್ ಅವರು ಮಾಜಿ ನಗರಸಭಾ ಸದಸ್ಯರು ತಮ್ಮನ ನಿಮ್ಮ ಮನಸ್ಸಿಗೆ ದಯವಿಟ್ಟು ನರಸಾಪುರ ತಾಲೂಕು ಕ್ರೀಡಾ ಅಭಿವೃದ್ಧಿ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿದ್ದಾರೆ. ಈ ವೇದಿಕೆಯಲ್ಲಿ ಹಿರಿಯರಾಗಿರುವಂತಹ ಹನುಮಂತರಾಯಪಡ್ ಅವರು, ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಹಿರಿಯರಾಗಿರುವಂತಹ ದಾದಾ ಪ್ರಭುದೇವಣ್ಣವರು, ಭಾರತೀಯ ಜನತಾ ಪಾರ್ಟಿಯ ಮಾಜಿ ನಿಕಟಪೂರ್ವ ನಗರ ಅಧ್ಯಕ್ಷರಾಗಿರುವಂತಹ ರಂಗರಾಜವರು, ಕೆ. ರಮೇಶ್ ಅವರು, ಶ್ಯಾಮಣ್ಣ ಗೌಡರು, ರಂಗಣ್ಣ ಅವರು, ತಿಪ್ಪಣ್ಣ ಅವರು ಮತ್ತು ನಮ್ಮ ಸುನೀಲ್ ಅವರು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ವೆಂಕಟೇಶ್ ಅವರು, ಬತ್ತಿ ವೆಂಕಟೇಶ್ ಅವರು, ಎಲ್ಲ ನಮ್ಮ ಈ ಒಂದು ಕ್ರೀಡಾ ಸಮಿತಿಯ ಎಲ್ಲ ಆಯೋಜಕರ ತಂಡ ಅವರೆಲ್ಲರೂ ಇವತ್ತು ಈ ಒಂದು ಪರೀಕ್ಷೆಯನ್ನು ಬಂದಿದ್ದಾರೆ. ಈ ಒಂದು ಪಂದ್ಯಾವಳಿಗೆ ನಾನು ಆಹ್ವಾನಿಸಿದ್ದಾರೆ. ದೊಡ್ಡಬಳ್ಳಾಪುರದ ಸುಪ್ರಸಿದ್ಧ ವೆಂಕಟೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಕಬಡ್ಡಿ ಪಂದ್ಯಾವಳಿಯನ್ನ ಏನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಶುಭವಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಉತ್ತಮವಾದಂತಹ ಕ್ರೀಡಾ ಚಟುವಟಿಕೆಗಳಿಗೆ ಈ ಸಂಸ್ಥೆಯಿಂದ ಯುವಕರಿಗೆ, ದೊಡ್ಡಬಳ್ಳಾಪುರದ ಯುವಕರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತ ಶುಭ ಹಾರೈಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಆ ವೆಂಕಟೇಶ್ವರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಕೋರ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಒತ್ತಡದ ಕೆಲಸಗಳ ನಡುವೆ ಕೂಡ ಎಲ್ಲವನ್ನು ಬದಿಗೊತ್ತಿದೆ. ನಮ್ಮ ಅಪೇಕ್ಷೆ ಮೇರೆಗೆ, ಒತ್ತಾಸೆ ಮೇರೆಗೆ ಆಗಮಿಸಿ ನಮ್ಮ ಹೆಮ್ಮೆಯ ಜನನಾಯಕರು, ಜನಪ್ರಿಯ ಶಾಸಕರು, ನಾವೆಲ್ಲರೂ ಕೂಡ ಚಪ್ಪಾಳ ಮುಖ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಒಬ್ಬ ಭಾಜಪ ಕಟ್ಟಾಳು ಜನಪ್ರಿಯ ಶಾಸಕರು. ನಮ್ಮ ಹಾಗೆ ನಮ್ಮ ಜನಪ್ರಿಯ ಶಾಸಕರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಕ್ರೀಡಾಪಟುಗಳ ಪರವಾಗಿ ಒಂದು ಒತ್ತಾಸೆ ಇದೆ. ನಮ್ಮ
ದೊಡ್ಡಬಳ್ಳಾಪುರ ಕಬಡ್ಡಿ ಕ್ರೀಡಾಪಟುಗಳಿಗೆ ಅನುವಾಗುವಂತಹ ಒಂದು ಕಬಡ್ಡಿ ಇಂಡೋರ್ ಸ್ಟೇಡಿಯಂ ಅನ್ನ ಮಾಡಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿದೆ. ಯಾಕಂದ್ರೆ ಆ ಶಕ್ತಿ ಭಗವಂತನ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಮ ಅವಧಿಯಲ್ಲೇ, ನಿಮ್ಮ ಸೇವಾ ಅವಧಿಯಲ್ಲೇ ದೊಡ್ಡಬಳ್ಳಾಪುರಕ್ಕೆ ಒಂದು ಇಂಡೋರ್ ಸ್ಟೇಡಿಯಂ ಅನ್ನ ಕಬಡ್ಡಿ ಕ್ರೀಡಾಪಟುಗಳಿಗಾಗಿ, ಭವಿಷ್ಯದ ಕ್ರೀಡಾಪಟುಗಳಿಗೆ ನೀವು ಮಾಡಿಕೊಳ್ಳಿ. ರಮೇಶ್ ಅವರು ಮಾಜಿ ನಗರಸಭಾ ಎಲ್ಲರೂ ಕೂಡ ಬಹಳ ಅರ್ಜೆನ್ಸಿ ಇದ್ದಾರೆ, ಸಾಕಷ್ಟು ಕೆಲಸಗಳಿದೆ ಅವರಿಗೆ. ಹಾಗಾಗಿ ಈ ಒಂದು ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ಉಸ್ತುವಾರಿ ಜೊತೆಯಲ್ಲಿ ನಮ್ಮ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಂದು ಶುಭವನ್ನು ಹಾರೈಸಿ ಸಹಕಾರವನ್ನು ವ್ಯಕ್ತಪಡಿಸಿ ಇಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಪಟುಗಳಿಗೆ ರಂಗನ ತಂದುಕೊಟ್ಟಿದ್ದ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಇಂಡೋರ್ ಸ್ಟೇಡಿಯಂ ಒತ್ತಾಸೆ ಈಡೇರಿಸುವಂತ ಜವಾಬ್ದಾರಿ ಅವರು ಹೊತ್ತಿದ್ದಾರೆ. ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ನಮ್ಮ ಕಬಡ್ಡಿ ಕ್ರೀಡಾಪಟುಗಳಿಗಾಗಿ ಒಂದು ಇಂಡೋರ್ ಸ್ಟೇಡಿಯಂ ಅನ್ನ ದೊಡ್ಡಬಳ್ಳಾಪುರದಲ್ಲಿ ವ್ಯವಸ್ಥಿತವಾಗಿ ನಾವು ಜಾಗವನ್ನ ಹುಡುಕಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಆ ಶಕ್ತಿ ಕೂಡ ಅವರಲ್ಲಿದೆ. ಎಲ್ಲರೂ ಚಪ್ಪಾಳೆ ಬರಲಿ. ಕಬಡ್ಡಿ ಕ್ರೀಡಾಪಟುವಾಗಿ ಜನಪ್ರಿಯ ಶಾಸಕರು ಈ ವಾಗ್ದಾನವನ್ನು ಈಡೇರಿಸುವಂತ ಶಕ್ತಿಯನ್ನ ಪ್ರಸನ್ನ ವೆಂಕಟೇಶ್ವರ ಹಾಗೆ ಆಗಮಿಸಬೇಕು ಕೇಳ್ಕೊಳ್ತೀವಿ. ಶ್ರೀಯುತ ಮೋಹನ್ ಗೌಡರು ಸರ್ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಮಾಲೀಕರು, ಹಾಗೆ ವೃತ್ತಿಪರ ವಕೀಲರು, ಅವರು ಕೂಡ ವೇದಿಕೆಗೆ ಆಗಮಿಸಿದ ಸ್ವಾಗತವನ್ನು ನಾವು ಬಯಸ್ತಾರೆ. ಶ್ರೀಮಂತ್ ಮೋಹನ್ ಗೌಡರು ಸರ್ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆ, ಶ್ರೀಯುತ ಕೆಂಪರಾಜ್ ಅವರು ಕೂಡ ಮಾಜಿ ಹಿರಿಯ ಆಟಗಾರರು, ಇದೇ ನೆಲದಲ್ಲಿ ಕಬಡ್ಡಿಯನ್ನು ಆಡಿದಂತವರು, ವಿನಾಯಕ ಕಬಡ್ಡಿ ಸಂಸ್ಥೆಯಲ್ಲಿ ಭಾಗವಾಗಿದ್ದವರು. ಅವರನ್ನ ನಾವು ಸುಸಂದರ್ಭದಲ್ಲಿ ಮೋಹನ್ ಗೌಡರು ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ವೃತ್ತಿಪರ ವಕೀಲರು, ಹಾಗೆ ಶ್ರೀ ಕೆಂಪರಾಜ್ ಹಿರಿಯ ಕಬಡ್ಡಿ ಕ್ರೀಡಾಪಟು, ಹಾಗೆ ಹರೀಶ್ ನಾಯ್ಕ. ಪಾಪ ಹರೀಶ್ ಈ ಕ್ರೀಡಾಪಟುದ ಸಂಪೂರ್ಣ ಹೊಣೆ ಮೇಲಿಸುವಂತೂ ಶ್ರಮಿಸಿದಂತ ಹರೀಶ್ ನಾಯ್ಕ. ಹರೀಶ್ ಅವರು ವಾಣಿಜ್ಯೋದ್ಯಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ 13-9 ಗರಿಷ್ಠ ತಂಡಕ್ಕೆ ಲಕ್ಷ್ಮಣ ಫಲಿತಾಂಶ ಬರಬಹುದಾದ ಕಾದು ನೋಡಬೇಕಾಗಿದೆ. ಲೈಟಿಂಗ್ ಶೋ ಕಾದು ನೋಡಬೇಕಾಗಿದೆ. ಎಲ್ಲಿಗ ಮನೋಜ್ ಬೆಳಗಾವಿ ವಾರಿಯರ್ಸ್ ತಂಡ ಪ್ರತಿನಿಧಿಸಿದ ಮನೋಜ್ ಆಟಗಾರ. ಎದುರಾಳಿ ಲೋನಾಪಡಿಯ ಹೊಂಚು ಸಂಚು ಆತನಲ್ಲಿದೆ. ಆನಂದ್, ರತನ್ ಮತ್ತು ಸೋಮ ಡಿಫೆನ್ಸ್ ಭಾಗದಲ್ಲಿ fantastic finishing game by Manoj. Amazing, fantastic finish. ಎದುರಾಳಿಯಿಂದ ಸೀಡಿ ನಗ್ತಾವುಗಳಿಂದ ಆನಂದ ಇದೆಯನ್ನ ಅಂಕವನ್ನು ಗಳಿಸಿಕೊಳ್ತಾ ಶಿವಪರಮಾವದಲ್ಲಿ ಪ್ರಮುಖ ಡಿಫೆಂಡರ್ 18 ಅಂಕ 18-12. ಮಂಚು ಈ ಪಂದ್ಯಾವಳಿಯಲ್ಲಿ ಉತ್ತಮ ಸಾಧನೆಯನ್ನ, ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. It's the best successful rider for this tournament ಅಂತ ಹೇಳುವುದು ತಂಡದ ಪರವಾಗಿ. 18-12 ನಮ್ಮ ಮಹೇಶ್ ಅವರು ಒಬ್ಬ ನೈಜ ಕ್ರೀಡಾ ಪೋಷಕರಾಗಿ ಪ್ರೋತ್ಸಾಹಕರಾಗಿ ನಮ್ಮ ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದ್ದಾರೆ. ಮಹೇಶ್ ಅವರಿಗೆ ಅಭಿನಂದನೆಗಳು.
ಮತ ಮನೋರಂಜನೆಗೆ ಅಗ್ರ ಸಾಕ್ಷಿ ಆಗ್ತಿದ್ದ ಆನಂದ್ ನಾಯಕ್ ಪ್ರಮುಖ ದಾಳಿಗಾರರನ್ನ ಬಳಸಿ ಪ್ರಥಮದ ಮುಗಿತಾ ಇರುವ ವೇಳೆ ಎರಡು ಹಾಗೆ ಮೋಹನ್ ಗೌಡರು ಹಾಗೆ ಫರೀಶ್ ಮತ್ತು ಕೆಲಸದಿಂದ ದೊಡ್ಡ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಂಗಣಕ್ಕೆ ಶುಭ ಹಾರೈಸಿ ಸಂಪೂರ್ಣ ಸಹಕಾರವನ್ನು ನೀಡಿ ಅತಿಥಿ ಸರ್ಕಾರವನ್ನು ಸ್ವೀಕರಿಸಿ ಎಲ್ಲ ಗೌರವ ನೋಡಿ ಬರ್ತಾ ಇದೆ. ರಾಯಲ್ಸ್ ಚಂದ್ರಭದ್ರಕೋಟೆ ಭೇದಿಸಿದ ರಥ ಹರೀಶ್ ನಾಯಕ್ ಈಗಲೂ ವೇದಿಕೆಗೆ ಆಗಮಿಸಬೇಕಾದ ಮನವಿ ಮಾಡಿಕೊಂಡದ್ದು ಹರೀಶ್ ನಾಯಕ್ ಯಶಸ್ವಿಯಾಗಿ ಪಡ್ಕೊಂಡ ಆನಂದ್ ನಾಯಕ ದಾಳಿಯಲ್ಲಿ ಐದು ಅಂಕಗಳ ಅಂತರವು ಅದ್ಭುತ ಎರಡನ್ನು ಸಾಧಿಸಿಕೊಳ್ತಾ ಇದ್ದೀಗ ರತನ್ ಪ್ರಮುಖ ನಾಯಕರನ್ನು ವರ್ತಿಸಿದ ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಯಶಸ್ವಿ ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಳ್ತಾರೆ. 21-15. Importante hadirin. कबड्डी से 22-16. Score 22-17, 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಹಿರಿಯ ಆಟಗಾರ ಶ್ರೀ ನಾಗಣ್ಣನವರು ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ನಾವು ಆಗಮಿಸಿ
ಸೂಪರ್ ರಿಚ್ ಮಾತ್ರ ಇದು ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ನಾಗನವರು ಅನೇಕ ಕಬಡ್ಡಿ ಸಂಸ್ಥೆಯ ಕಟ್ಟಿ ಬೆಳೆಸುವಂತಹ ಹಿರಿಯ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಪಟು. ಅವರಿಗೆ ಈ ಸಂದರ್ಭದಲ್ಲಿ ಪಂದ್ಯದ ಮೇಲೆ ಬಿಗಿಡಿದವರು ಈಗ ಸಾಧಿಸಿಕೊಳ್ತಾರೆ ಶ್ರೇಷ್ಠ ಆಟಗಾರರು. ಇದೀಗ ಸುಲಭವಾಗಿ 1+2=3 ಲೋನಾಂಕವನ್ನು ಪಡೆದುಕೊಳ್ತಾ ನಿಟ್ಟಿಸಿರು ಬಿಡ್ತಾ ಇದೆ. ಅರೆಸ್ಟ್ ಮಾಡಿ ರಾಯಲ್ಸ್ ಪಂದ್ಯದ ಕಾವೇರಿದ ಕ್ಷಣಗಳಿದು 24-23 ಇನ್ ಫೇವರ್ ಆಫ್ ರಾಯಲ್ಸ್ ಫಸ್ಟ್. ಶ್ಯಾಮಣ್ಣ 24-23 ಮುನ್ಸಿಪಲ್ ವಿಭಾಗದಲ್ಲಿ ಪ್ರೇಕ್ಷಕ ಜನಮೆಚ್ಚಿದ ದಾಳಿಗಾರನಾಗಿ ಜವಾಬ್ದಾರಿಗಾರನ ಪ್ರದರ್ಶನ ಏಕಾಂಗಿ ಹೋರಾಟದಲ್ಲಿ ಪ್ರದರ್ಶಿಸಿದ ಮನೋಜ್. ಐದು 23 25-23 ಮುಟ್ಟಿದ್ದೇನೆ, ನಾವು ಮುಟ್ಟಿಸ್ಕೊಂಡಿಲ್ಲ. ಆಳ ಪ್ರಮಾಣಗಳ ನಡುವೆ ವಾದ ಸಮರಗಳ ನಡುವೆ ವಾದ 25-25 ಸಮಬಲ ಹೋರಾಟ. ಬರಲು ಜೋರಾದ ಚಪ್ಪಾಳೆ. Amazing match played between RWF versus Royals versus Manju. ಹಿರಿಯ ಅನುಭವಿ ಕಬಡ್ಡಿಯ ಹೆಬ್ಬುಲಿ ರತನ್ 26-26 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ರಕ್ತದ ಒತ್ತಡ ಏರಿದಂತಾಗ್ತಾ ಇದೆ. ಟೂರ್ನಮೆಂಟ್ 26-26 ಸಮಬಲದಲ್ಲಿ ರವಿನಂದನ ಹಿರಿಯ ಆಟಗಾರ 27-26 ಇದೀಗ ಒಂದು ಅಂಕದ ಮುನ್ನಡೆಯಲ್ಲಿ ನಿಟ್ಟಿಸಿ ಬಿಡ್ತಾ ರೈಡರ್ ರತನ್ ಮಿಂಚಿನ ದಾಳಿ ಇದೀಗ ಸಂಘಟಿಸ್ತಾ ಇದ್ದಾರೆ. ಶಿವು 27-26
points in favor of Rival Factory Alanka. One match. Shiri Aatagaru, Hiri Aatagaru get the pressure in the Last 5 minutes, 27-27. ಕಿರಿಯ ಆಟಗಾರರು ಹಿರಿಯ ಆಟಗಾರರಿಗೆ ಅದ್ಭುತ ಪ್ರದರ್ಶನವನ್ನು ಹೆಚ್ಚಿನ ಫಲಿತಾಂಶ ಬರಬಹುದನ್ನು ಕಾದೋಡೋಣ. ಒಳ ಮ್ಯಾಚ್ ಬಿಟ್ವೀನ್ ಜೂನಿಯರ್ಸ್ ವರ್ಸಸ್ ಸೀನಿಯರ್ಸ್ ಅಂತ ಹೇಳ್ಬೋದು. 28-27 ಒಂದಕ್ಕೆ ಮುನ್ನಡೆಯಲ್ಲಿ ಒಂದು ಅವಕಾಶ. ಸೂಪರ್ ಹೇಳಿ ಬಂತು, ಸೂಪರ್ ಟ್ಯಾಕಲ್ ಆಗುತ್ತೆ. ರಥನ್ is in the riding section. Super Fast Express. ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಶಿವು ಮತ್ತು ಮನೋಜ್. ಚೀಫ್ ಕ್ಯಾಪ್ಟನ್ಸ್ ಪ್ಲೀಸ್ ಡೋಂಟ್ ಲಾಸ್. 29-28 ಅದ್ಭುತವಾದ ಪಂದ್ಯದಲ್ಲಿ ಸಾಕಾಗಿದೆ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅನ್ನು ಬಂಧಿಸಿದ್ದಾರೆ. 31-28. ಲಾಸ್ಟ್ 2 minutes 31-28. 31-28. 3 ಅಂಕಗಳ ವಿರೋಚಿತ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ರಾಯಲ್ ವಿಕ್ಟರಿಗೆ ಕಾಯ್ತಾ ಇದ್ದಾರೆ. ಇದು 2 ನಿಮಿಷಗಳ ಕಾಲಾವಕಾಶ. दो मिनट का खेल अभी बाकी है. सुपर मिनट का सुपर खेल यारी है. सोना रायडर इज सेफ. 31-29. 2 ಅಂಕಗಳ ಅಂತರ. 31-29.
ರೈಡ್ ಆಚಾರ್ಯ ಅದು ಎಲ್ಲರ ನಡೀತಾ ಇದೆ. ಸಮುದ್ರದಲ್ಲಿ ಪಂದ್ಯ, ಯಾರಿಗೆ ಗೆಲುವು ಯಾರಿಗೆ ಸೋಲಿನ ಕಹಿ ಕಾದಿರಬೇಕಾಗಿದೆ.